ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಹಬ್ಬದ ದಿನ, ವರಮಹಾಲಕ್ಷ್ಮಿ ಹಬ್ಬದ ದಿನ ಇವತ್ತು. ಇವಾಗ ಬಂದು ಬೆಳಗ್ಗೆ 4:30 ಆಗಿದೆ. 4:30ಗೆ ಎದ್ದು ನಾನು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕೋತಾ ಇದ್ದೀನಿ. ಹಬ್ಬ ಅಂದಮೇಲೆ ರಂಗೋಲಿ ಇರಬೇಕು. ದೊಡ್ಡದಾಗಿ ರಂಗೋಲಿ ಹಾಕೋಣ ಅಂದ್ಕೊಂಡೆ, ಯಾಕೋ ಮಳೆ ಉದುರ್ತಾ ಇತ್ತು, ಹಾಗಾಗಿ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ. ಸೊ ನೈಟೇ ನನ್ನ ಹಸ್ಬೆಂಡ್ ತರಕಾರಿ ಎಲ್ಲ ಹೆಚ್ಚಿಕೊಟ್ಟಿದ್ರು. ಇಬ್ಬರು ಸೇರಿ ತರಕಾರಿ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ವಿ. ಬೆಳಗ್ಗೆ ಇದ್ದಾಗ ಪಾಪು ಇರ್ತಾಳಲ್ವ, ಸೊ ಲೇಟ್ ಆಗುತ್ತೆ ಮತ್ತು ಹೆಚ್ಚೋದಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಹೆಚ್ಚಿಬಿಟ್ಟು ನೀರಿಗೆ ಹಾಕಿ ಇಟ್ಟಿದ್ದೆ. ಕಾಳೆಲ್ಲ ಕಡಲೆಕಾಳು, ಬಟಾಣಿ ಎಲ್ಲ ನೆನೆಸಿಟ್ಟು ಮಲಗಿದ್ದೆ. ಇವಾಗ ಫಸ್ಟು ಸ್ನಾನ ಮಾಡ್ಕೊಂಡು ಆಮೇಲೆ ಅಡುಗೆನ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸ್ನಾನ ಆಯಿತು. ನಾನು ಇವಾಗ ರೆಡಿ ಆಗಿದ್ದೀನಿ. ಹಬ್ಬಕ್ಕೆ ಫಸ್ಟು ರೆಡಿ ಮಾಡ್ಕೊಬಿಡೋಣ ಅಂತ, ಯಾಕೆಂದರೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಫಸ್ಟು ಲಕ್ಷ್ಮಿನ ಕೂರಿಸ್ಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತ ಡಿಸೈಡ್ ಮಾಡ್ತಿಬಿಟ್ಟು ಫಸ್ಟೆಲ್ಲ ನಾನು ಅಡುಗೆ ಮಾಡಿ ಆಮೇಲೆ ಪೂಜೆ ಮಾಡ್ತಾಯಿದ್ದು. ಅಂದರೆ ಬೇಗ ಸ್ವಲ್ಪ ಎದ್ದೇಳ್ತಾ ಇದ್ದೆ, ಸ್ವಲ್ಪ ಲೇಟಾಗಿದ್ದರಿಂದ ಫಸ್ಟು ಪೂಜೆ ಮಾಡ್ಕೊಬಿಡೋಣ ಅಂದ್ಬಿಟ್ಟು ದೇವ್ರನ್ನ ಇಡೋದಕ್ಕೆ ಅಂದ್ಬಿಟ್ಟು ಇದು ಮುಂಚೆದು ಟಿ ವಿ ಸ್ಟ್ಯಾಂಡ್ ಇತ್ತಲ್ಲ, ಅದನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಅದ್ರ ಮೇಲೆ ಒಂದು ಶಾಲ ಹಾಕಿದ್ದೀನಿ. ನೋಡಿ, ಈ ಸೀರೆನ ನಾನು ಲಕ್ಷ್ಮಿಗೊಳಿಸ್ತಾ ಇರೋದು. ಇದನ್ನ ಹಬ್ಬಕ್ಕೆ ಅಂತಲೇ ಮುಂಚೆನೇ ತಂದಿಟ್ಕೊಂಡಿದ್ದೆ, 1 ಮಂತ್ ಬ್ಯಾಕೆ ತಂದಿಟ್ಕೊಂಡಿದ್ದೆ. ನಾನು ಹಬ್ಬನ ಬಜೆಟ್ ಫ್ರೆಂಡ್ಲಿ ಮಾಡೋದ್ರಿಂದ ಮುಂಚೆನೇ 1 ಮಂತ್ 2 ಮಂತ್ಸ್ ಬ್ಯಾಕಿಂದನೇ ನನಗೆ ಏನೇನು ಬೇಕೋ ಅದನ್ನು ತೆಗೆದು ಇಟ್ಕೋತಾ ಇರ್ತೀನಿ. ಆಮೇಲೆ ಹಬ್ಬದ ಹಿಂದಿನ ದಿನ ಹೋಗಿ ನನ್ನ ಸಾಮಾನು, ಹಬ್ಬದ ಹಿಂದಿನ ದಿನ ಹೋಗಿ ಸಾಮಾನು ತರೋದಲ್ಲ, ಹಬ್ಬ 2 ದಿನ ಇದೆ ನಂಗೆ ಹೋಗಿ ಸಾಮಾನು ಮತ್ತು ಹೂವು ಎಲ್ಲ ತಂದಿಟ್ಕೋತೀನಿ. ಏಕೆಂದರೆ ಅವಾಗ ನಮಗೆ ರೈಟ್ ಕಮ್ಮಿಲಿ ಸಿಗುತ್ತೆ. ಈಗ ಹೂವು ಹಬ್ಬದ ಹಿಂದಿನ ದಿನ ಅಂದರೆ ಶುಕ್ರವಾರ ಹಬ್ಬ ಅಂದರೆ ಗುರುವಾರ ನಮಗೆ ಸೇವಂತಿಗೆ 100, 150, 200, 250 ಈ ಥರ ಇರುತ್ತೆ. ಅದೇ ನಾವು ಹಬ್ಬ 2 ದಿನ ಅಂದರೆ ಬುಧವಾರ ತಪ್ಪಿರ ಮಂಗಳವಾರ ಹೋಗುತ್ತಂದರೆ 60 ರೂಪಾಯಿ 50 ರೂಪಾಯಿ ಹೂವು. ಮತ್ತು ಹೂವಿನ ರೇಟ್ ಕಮ್ಮಿ ಸಿಗುತ್ತೆ, ಹಣ್ಣಿನ ರೇಟ್ ಕಮ್ಮಿ ಸಿಗುತ್ತೆ, ನಮಗೆ ಸುಮಾರು ಐಟಮ್ಸು ನಮಗೆ ಕಮ್ಮಿ ಸಿಗುತ್ತೆ. 1 ಡೇ ಬ್ಯಾಕ್ ಹೋದರೆ ಫ್ರಿಜ್ ಇಲ್ಲ ಅಂದ್ರೂ ಬುಧವಾರ ಹೂವು ತಂದು ಇಟ್ಕೋಬೋದು. ಮತ್ತು ಯಾವ್ದು ಬಟ್ಟೆ ಮಾಡಿ ಅದನ್ನು ಹಾಕಿಟ್ಕೊಂಡ್ರೆ ಹೂವೆಲ್ಲ ಚೆನ್ನಾಗೇ ಇರುತ್ತೆ. ಸೊ ನಾನು ಪೂರ್ತಿ ಟೋಟಲಾಗಿ ಹಬ್ಬನ 2200 ರುಪೀಸಲ್ಲಿ ಮುಗಿಸಿದ್ದೀನಿ. ನೋಡಿ, ಸೀರೆನ ಈ ಥರ ಒಂದು ಡಬ್ಬನ ಅದರೊಳಗಡೆ ಸೆರಗೆಲ್ಲ ಹಾಕಿ ಅದ್ರ ಮೇಲೆ ಒಂದು ತಟ್ಟೆ ಇಟ್ಟಿದ್ದೀನಿ, ಮಂಗಳಾರತಿ ತಟ್ಟೆ. ಅದರ ಮೇಲೆ ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಹಾಕ್ತೆ ಕಳಸನ ಇಡಬೇಡಿ, ನೀವು ಟೇಬಲ್ ಮೇಲೆ ಡೈರೆಕ್ಟಾಗಿ ಕಳಸ ಇಟ್ರು ಅಕ್ಕಿ ಹಾಕಿ ಇಡಿ. ಅಕ್ಕಿ ಹಾಕಿ ಅದ್ರ ಸ್ವಸ್ತಿಕ್ ಓಂ ಅಂತನೋ ಸ್ವಸ್ತಿಕ್ ಅಂತ ಏನಾದರೂ ಒಂದು ಬರೆದ್ಬಿಟ್ಟು ಅಕ್ಕಿ ಹಾಕ್ತಾನೆ ಇಡಬೇಡಿ. ಆ ಅಕ್ಕಿ ನೆಕ್ಸ್ಟು ನಾನು ಏನು ಮಾಡಬೇಕು ಅಂತ ಕಳಸ ವಿಸರ್ಜನೆ ಮಾಡೋ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಅದರ ಮೇಲೆ ನಾನು ತುಂಬಿದ ಕಳಸನ ಇಡ್ತಾಯಿದ್ದೀನಿ. ಕಳಸದೊಳಗಡೆ ನಾನು ಪಂಚಾಮೃತ ಸಾಮಾನು, ಅರಿಶಿನ, ಕುಂಕುಮ, 1 ರೂಪಾಯಿ ಕಾಯನ್ನು ಎಲ್ಲ ಹಾಕಿದ್ದೀನಿ. ಹಾಕ್ಬಿಟ್ಟು ಇವಾಗ ಅದಕ್ಕೆ ದಾರನ ಕಟ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಗಡ್ಡಿನ ತೊಗೊಂಡ್ರೆ ಹೂವೆಲ್ಲ ನೀಟಾಗಿ ಹಾಕ್ಬೋದು. ಹೂವು ಅಲಂಕಾರನ ಅದ್ರ ಮೇಲೆ ಹಾಕೋದ್ರಿಂದ ನಾನು ಓದ್ಸಲೋದು ಮುಖವಾಡ ಹಾಳಾಗಿತ್ತಲ್ವ, ಹಾಗಾಗಿ ಹೊಸದು ಮುಖವಾಡನ ತೊಗೊಂಡು ಬಂದೆ. ಅದಕ್ಕೆ ಕಾಯಿ ಇಡ್ತೀವಲ್ವ, ಕಾಯಿಗೆ ಅರಿಶಿನ ಎಲ್ಲ ಚೆನ್ನಾಗಿ ಸವರ್ಬಿಟ್ಟು ಇಡಬೇಕು. ಇವಾಗ ವೀಳ್ಯದೆಲೆನ ಕಳ್ಸೋಕೆ ಹಾಕೋತಾ ಇದ್ದೀನಿ. 5, 9, 3 ಈ ಥರ ಹಾಕ್ಕೋಬೇಕು. ಇಲ್ಲಾಂದರೆ ಮಾವಿನ ಎಲೆ ಚೆನ್ನಾಗಿರೋದನ್ನು ಹಾಕಿದ್ರೂ ಆಗುತ್ತೆ. ಇವಾಗ ಕಡ್ಡಿ ಎಲ್ಲ ನೀಟಾಗಿ ಕಟ್ಕೊಂಡು ಮಾಂಗಲ್ಯನ ಕಟ್ಕೋತಾ ಇದ್ದೀನಿ. ಕಳಸಕ್ಕೆ ಅರಿಶಿನ ಕೊನೆ ಮಾಂಗಲ್ಯ, ನಿಮ್ಮ ಹತ್ರ ಮಾಂಗಲ್ಯ ಚಿನ್ನದಿದ್ದರೆ ಹಾಕ್ಕೊಳ್ಳಿ, ಆದರೆ ಡೂಪ್ಲಿಕೇಟ್ ಎಲ್ಲ ಏನು ಹಾಕ್ಕೋಬಾರ್ದು. ಅರಿಶಿನ ಕೊನೆನೇ ಕಟ್ಕೊಂಡ್ರೆ ಆಗುತ್ತೆ. ಇವಾಗ ಕಳಸಕ್ಕೆ ಅರಿಶಿನ ಕೊನೆ 5 ಎಳೆತಕ್ಕೆ ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ಸೀರೆನ ಉಡಿಸಿ ಇವಾಗ ಹೂವಿನ ಅಲಂಕಾರನ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ತಟ್ಟೆಗಳನ್ನ ಇಡೋದಕ್ಕೆಲ್ಲ ಟೇಬಲ್ನ ರೆಡಿ ಮಾಡ್ಕೊಡ್ತಾಯಿದ್ದೀನಿ. 2 ಟೇಬಲ್ನ ಜೋಡಿಸ್ಬಿಟ್ಟು ಅದ್ರ ಮೇಲೆ ಮತ್ತೆ ಶಾಲನ್ನ ಹಾಕ್ಬಿಟ್ಟು ಇಟ್ಕೋತಾ ಇದ್ದೀನಿ. ಇಲ್ಲಿ ಬಂದು ನಾನು ಕಂಕಣಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ, ತಟ್ಟೆ ಎಲ್ಲ ತುಂಬಿ ಇಡೋದಕ್ಕೆ. ನಾನು ನಮ್ಮ ಮನೆಯವರಿಗೆ ಮಾತ್ರ ಕಂಕಣನ ರೆಡಿ ಮಾಡ್ಕೋತಾ ಇದ್ದೀನಿ. ಆಂಟಿಯವರು ಬರ್ತಾರೆ, ಸೊ ಹಾಗಾಗಿ ಅವ್ರಿಗೆ ಮತ್ತು ನಮಗೆ ಕಂಕಣ ರೆಡಿ ಮಾಡ್ಕೋತಾ ಇದ್ದೀನಿ.
ಓಕೆ ಫ್ರೆಂಡ್ಸ್, ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಪೂಜೆನ ಶುರು ಮಾಡ್ತಿದ್ವಿ. ಪೂಜೆ ಮಾಡ್ತಾಯಿದ್ದೀವಿ. ನಾನು ಹಸ್ಬೆಂಡ್ ಫಸ್ಟ್ ಪೂಜೆ ಮಾಡಿ ಆಮೇಲೆ ಮಕ್ಕಳ ಕೈಲೆಲ್ಲ ಪೂಜೆ ಮಾಡಿಸಿದ್ವಿ. ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಮಾಡಿಬಿಟ್ಟು, ಅಂದರೆ ನಾನು ಬೆಳಗ್ಗೆ ಹಬ್ಬ ಮಾಡೋದ್ರಿಂದ ಸಂಜೆ ಅರಿಶಿನ ಕುಂಕುಮಕ್ಕೆ ಎಲ್ಲರನ್ನೂ ಕರಿತೀನಿ. ಬೆಳಗ್ಗೆ ಯಾರೂ ಬರೋದಿಲ್ಲ, ಏಕೆಂದರೆ ಅವ್ರು ಯಾರೂ ಇನ್ನೂ ರೆಡಿಯಾಗಿರೋದಿಲ್ಲ. ಒಬ್ಬೊಬ್ಬರು ಹಬ್ಬ ಮಾಡಲ್ವಲ್ಲ, ಅವ್ರು ಯಾರೂ ಇನ್ನೂ ಸ್ನಾನ ಆಗಿರಲ್ಲ ಅಂದ್ಬಿಟ್ಟು ಅರಿಶಿನ ಕುಂಕುಮಕ್ಕೆ ಬರೋಲ್ಲ. ಸೊ ಹಾಗಾಗಿ ಸಂಜೆ ಅರಿಶಿನ ಕುಂಕುಮಕ್ಕೆ ಕರಿತೀನಿ. ನಾನು ಹಬ್ಬಕ್ಕೆ ಬಂದು ಚಕ್ಲಿ, ಕಡಲೆ ಹಿಟ್ಟು, ಒಬ್ಬಟ್ಟು ಮತ್ತು ಕೋಸಂಬರಿ ನೈವೇದ್ಯಕ್ಕೆ ಇಟ್ಟಿದ್ದೆ. ಮತ್ತು ಒಂದು ಲೋಟ ಹಾಲು ಮತ್ತು ನೀರನ್ನು ಇಟ್ಟಿದ್ದೆ.
ಓಕೆ ಫ್ರೆಂಡ್ಸ್, ಆಂಟಿ ಬಂದಿದ್ರು. ಆಂಟಿ ಜೊತೆ ನಿತ್ಯನ ಫೀಡಿಂಗ್ ಸ್ಟಾಪ್ ಮಾಡೋಣ ಅಂತ ಕಳಿಸಿದ್ದೀನಿ. ಅಂದರೆ ಈಗ ವರ್ಷ ಮೇಲೆ 4 ಮಂತ್ 5 ಮಂತ್ ಆಗೋಕ್ಕೆ ಬಂತು. ಅವಳಿಗೆ ತುಂಬ ಕಚ್ಚಿ ಎಲ್ಲ ಗಾಯ ಥರ ಎಲ್ಲ ಮಾಡಾಕ್ಬಿಟ್ಟಿದ್ಲು. ಸೊ ಬಿಡ್ಸೋಣ ಅಂತ ನೋಡ್ತಿದ್ವಿ. ಫಸ್ಟು ನಮ್ಮ ಅತ್ತೆ ಹತ್ರ ಕಳಿಸಿದ್ವಿ, ಬಟ್ ಅವರು ನೋಡ್ಕೊಳ್ಳಿಲ್ಲ, ವಾಪಸ್ ಕಳಿಸಿದ್ರು. ಸೊ ಹಾಗಾಗಿ ಆಂಟಿ ನಾಳೆ ಒಂದು ದಿವಸ ತೇಜುಗೆ ಹಾಫ್ ಡೇ ಅಲ್ವಾ, ಸೊ ರಜೆ ಹಾಕಿಸ್ಬಿಟ್ಟು ಇನ್ನು ಸಂಡೇ 2 ದಿನ ಇಟ್ಕೊಂಡ್ರೆ ಸಾಕು, ಸ್ಟಾಪ್ ಮಾಡ್ತಾರೆ. ಸೊ ಹಾಗಾಗಿ ಕಳಿಸ್ಕೊಟ್ಟಿದ್ದೀನಿ. ಬೇಜಾರಾಗುತ್ತೆ, ನಿತ್ಯ ಇಲ್ಲ ಅಂದರೆ ಇರೋದಕ್ಕಾಗೋದೇ ಇಲ್ಲ. ಅಳ್ತಾಳೆ ಅಂದ್ಕೊಂಡಿದ್ದೆ ನಾನು, ಫಸ್ಟೆಲ್ಲ ಅಳ್ತಿದ್ಲಲ್ವ, ಅಳ್ತಾಳೆ ಅಂದ್ಕೊಂಡಿದ್ದೆ, ಬಟ್ ಅಳಲಿಲ್ಲ, ಓದ್ಲು. ಅಲ್ಲೂ ಅಳದೇ ಇದ್ದರೆ ಸಾಕು, ಬೇಜಾರಾಗ್ಬಿಡುತ್ತೆ. ಕಾಲೆಲ್ಲ ಮಾಡ್ತಿರ್ತಾರೆ. ತೇಜು ಇರ್ತಾಳೆ. ಓಕೆ ಫ್ರೆಂಡ್ಸ್, ನಾನು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.